ನೆನ್ನೆನೆ ತಗೊಬಂದ್ಬಿಟ್ಟಿದ್ವಲ್ಲ ಹೂವ. ಸೊ ಅದ್ರದ್ದೆಲ್ಲ ಕೆಲಸ ಮಾಡ್ಕೋತ ಮೇಡಮ್ ರೆಡಿನಾ ಮೇಡಮ್? ನಾವು ಕುಕ್ಕಿಂಗು ತೊಳೆಯೋದು ನನಗೆ ಹೆಂಗ್ ಕೊಡ್ದೆ ನೀವು? ಹೆಸ್ರೇ ನಿಮ್ದು? ಹಾಯ್ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗ್ ಅಲ್ಲಿ ನಿನ್ನೆ ನೀವು ನೋಡಿದಾಗೇನೆ ಸೊ ನಮ್ಮ ಅಕ್ಕನ ಕರ್ಕೊಬರಕ್ ಹೋಗಿದ್ದಾರೆ. ಇವತ್ತು ನಮ್ಮ ಅಕ್ಕ ಬರ್ತಾ ಇದಾರೆ ಗೈಸ್. ಸೊ ವೆಲ್ಕಮ್ಗೆ ಕೆಲವೊಂದಷ್ಟು ಪ್ರಿಪರೇಷನ್ಸ್ ನಡೀತಾ ಇದಾವೆ. ಸೊ ನಾನು ಬೆಳಗ್ಗೆ ಎದ್ದಿ ಸೊ ನಂದು ಏನೇನಿತ್ತು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ನೆಲ ಗುಡ್ಸಿ ಕಸ ಗುಡ್ಸಿ ನೆಲ ಒರೆಸಿ ಇವಾಗ ತಮೋಗ್ನ ಬಂದ ಹೂವು ಬಿಡಿಸ್ತವನೆ. ನಾನು ಹೂವು ಬಿಡಿಸ್ತಾ ಇದ್ದೀನಿ. ಸೊ ಫಸ್ಟ್ ಈ ಹೂವು ಎಲ್ಲ ಬಿಡಿಸ್ಬಿಟ್ಟು ಮತ್ತೆ ಸ್ನೇಹ ಬರ್ತಾಳೆ ಗೈಸ್, ಅವಳನ್ನ ಹೋಗಿ ಕರ್ಕೊಂಡು ಬರುವ ಅಂತ ಪ್ಲಾನ್ ಮಾಡಿದೀವಿ. ಬನ್ನಿ ಗೈಸ್, ಫಸ್ಟ್ ಹೂವು ಎಲ್ಲ ಬಿಡಿಸ್ಬಿಡೋಣ. ನೆನ್ನೆನೆ ತಗೊಬಂದ್ಬಿಟ್ಟಿದ್ವಲ್ಲ ಹೂವು. ಸೊ ಅದ್ರದ್ದೆಲ್ಲ ಕೆಲಸ ಮಾಡ್ಕೋತಾ ಇದೀವಿ ಇವಾಗ. ಗೈಸ್, ಬರ್ತಡೇನ ನಾವು ಈವ್ನಿಂಗ್ ಸೆಲೆಬ್ರೇಟ್ ಮಾಡೋಣ ಅಂತ ಇದೀವಿ. ನೋಡೋಣ ಯಾವ ತರ ಆಗುತ್ತೆ. ಬರ್ತಡೇನ ಈವ್ನಿಂಗ್ ಸೆಲೆಬ್ರೇಟ್ ಮಾಡ್ಕೊಂಡು ಇವಾಗ ವೆಲ್ಕಮ್ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಆದ್ರೂ ಮಾಡ್ತಾರೆ. ಈವ್ನಿಂಗ್ ಬರ್ತಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಇದೀನಿ. ನೋಡು ಗೈಸ್, ಇನ್ನ ನಾನು ಟಿಫನ್ ಮಾಡಿಲ್ಲ. ಎಡಿಟ್ ಮಾಡ್ಕೊಂಡು ನನ್ನ ಹತ್ರ ಸ್ಟೋರೇಜ್ಗಳು ಬೇರೆ ಇರ್ಲಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಬೇಗ ಎಲ್ಲ ಬೇಡದಿರೋದೆಲ್ಲ ಡಿಲೀಟ್ ಮಾಡಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಬನ್ನಿ ಗೈಸ್, ಇದನ್ನೆಲ್ಲ ಬೇಗ ಬಿಡಿಸ್ಬಿಟ್ಟು ಹೋಗುವ. ಗೈಸ್, ಇವಾಗ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಡು ನಾನು ಸ್ನೇಹನ್ ಕರ್ಕೊಬರಕ್ ಹೊರಡ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಬಲೂನ್ಸ್ ಬೇಕಿತ್ತು, ಅದನ್ನ ಹೋಗಿ ತಮೋಗ್ನ ತಗೋಬರ್ತಾನೆ. ಸೊ ಬನ್ನಿ ಗೈಸ್, ಹೊರಡುವ. ಸ್ನೇಹ ನೆನ್ನೆನೆ ಬಂದೈತೆ, ನಾನೇ ಹೋಗಕ್ಕಾಗಿಲ್ಲ ಗೈಸ್, ಟೈಮ್ ಇರ್ಲಿಲ್ಲ ನನಗೆ. ನಾನು ಮನೆಗೆ ಬಂದು ಮಲ್ಕೊಂಡಿದ್ದೆ, ಲೇಟ್ ಆಗೋಯ್ತು. ಅದಕ್ಕೋಸ್ಕರ ಇವಾಗ ಹೋಗಿ ಕರ್ಕೊಬರಕ್ ಹೋಗ್ತಾ ಇದೀನಿ. ಹೋಗುವ. ಹಂಗೆ ಆನ್ ದ ವೇಲಿ ನಾನು ಟಿಫನ್ ಕೂಡ ಮಾಡಿಲ್ಲ, ಅದನ್ನು ತಗೋಬರ್ಬೇಕು. ನೋಡು ಬಾ. ಗೈಸ್, ಇಲ್ಲಿ ಜೋಳ ತಗೋತಾ ಇದೀವಿ. ಆನ್ ದ ವೇಲ್ ಜೋಳ ಸಿಕ್ತು ನಮ್ಗೆ. ಮನೆಗೆ ಬಂದು ಸೊ ಆನ್ ದ ವೇಲಿ ಬರ್ತಾ ಜೋಳ ತಗೊಬಂದಿದೀವಿ ಗೈಸ್. ಇವಾಗ ನಾವೆಲ್ಲರೂ ಜೋಳ ತಿನ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು. ಅವರು ದಾವಸ್ಪೇಟೆ ಬಿಟ್ಟು ಮುಂದೆ ಬಂದ್ಬಿಟ್ಟವ್ರಂತೆ ಗೈಸ್. ಇನ್ನೇನ್ ಹತ್ತತ್ರ ನೆಲ್ಮಂಗ್ಳ ಹತ್ರ ಅವ್ರೆ. ಬೇಗ ಬರ್ತವ್ರೆ, ಕಾರಲ್ಲಲ್ವಾ, ಬೇಗ ಬರ್ತವ್ರೆ. ಸೊ ನಾವು ಬೇಗ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ. ಇನ್ನೇ ನಮ್ದು ಅಷ್ಟೇ, ಏನ್ ಜಾಸ್ತಿ ಟೈಮ್ ಇಲ್ಲ. ಟಕ್ಕ ಅಂತ ಮಾಡ್ಬಿಡ್ತೀವಿ ಅಂತ ಅನ್ಕೋತಾ ಇದೀನಿ. ಆದ್ರೆ ನೋಡಿದ್ರೆ ಕೆಲಸ ಜಾಸ್ತಿ ಐತೆ ಅಂತ ಇವಾಗ ಇದ್ ನೋಡಿದ್ರೆ ಇದು ನಾವ್ ಇನ್ನ ಮುಟ್ಟೇ ಇಲ್ಲ. ಇದ್ ನೋಡಿದ್ರೆ ಇನ್ನ ಇಷ್ಟೇ ಮಾಡಿದೀವಿ. ನೋಡುವ, ಬೇಗ ಮಾಡ್ಬಿಡ್ಬೇಕು. ಜೋಳ ತಿನ್ಬಿಟ್ಟು ನಾನು ಟಿಫನ್ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಜೋಳ ತಿನ್ಬಿಡ್ತೀನಿ ಫಸ್ಟ್. ಅದಾದ್ಮೇಲೆ ಸ್ಟಾರ್ಟ್ ಮಾಡ್ಕೊಬಿಡೋದು ಅಷ್ಟೇ ಹಂಗೆ. ಆಮೇಲೆ ನಾನು ಚಿಕ್ಕ ತಿಂತೀನಿ ಬೇಗ. ಅವ್ರು ಬಂದ್ಮೇಲೆ ಯಾರು ಊಟ ಗೀಟ ಏನಾದ್ರು ಜೊತೆಗೆ ಮಾಡಿದ್ರೆ ಆಯ್ತು. ಆನ್ ದ ವೇ ಅಲ್ಲಿ ಇದಾರೆ, ಇನ್ನೇನ್ ಬರ್ತಾ ಇದಾರೆ ಗೈಸ್. ನಾವು ಪ್ರಿಪರೇಷನ್ಸ್ ಬಂದು ನಮ್ಮ ಪ್ರಿಪರೇಷನ್ ಬಂದು ಈ ತರ ಮಾಡಿದೀವಿ ಗೈಸ್. ನಾವು ನೋಡುವ, ಇನ್ನೇನ್ ಹತ್ರ ಬರ್ತಾ ಇದಾರೆ ಗೈಸ್. ಬರ್ತಾ ಇದ್ದಂಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಆಮೇಲೆ ನಿಮ್ಗೆ ಲಾಸ್ಟ್ ಅಲ್ಲಿ ಸಿನಿಮ್ಯಾಟಿಕ್ ಶಾರ್ಟ್ಸ್ ಹಾಕ್ತೀನಿ ನಾನು, ಯಾವ ತರ ನಾವು ರೆಡಿ ಮಾಡಿದೀವಿ ಅಂತ ಲಾಸ್ಟ್ ಅಲ್ಲಿ ಹಾಕ್ತೀನಿ ಗೈಸ್. ಅದು ನಾನು ಯಾವ ತರ ರೆಡಿ ಮಾಡಿದೀನಿ, ಏನ್ ಮಾಡಿದೀನಿ ಅಂತ ಅಂದ್ಬಿಟ್ಟೆಲ್ಲ ನಿಮ್ಗೆ ನಾನು ಲಾಸ್ಟ್ ಅಲ್ಲಿ ಹಾಕ್ತೀನಿ. ಓಕೆ, ಲಾಸ್ಟ್ ವರ್ಗು ನೋಡಿ. A few moments later. ಇವಾಗ ನಮ್ಮ ಅಕ್ಕ ಮತ್ತೆ ನಮ್ಮ ಪಾಪು ಬಂದಿದ್ದಾರೆ. ಸೊ ಬನ್ನಿ ಗೈಸ್, ಹೋಗಿ ವೆಲ್ಕಮ್ ಮಾಡುವ. ಓಕೆ ಗೈಸ್, ಇವಾಗ ನಾವು ನಮ್ಮ ಮನೆಗೆ ಅಕ್ಕನ ಕರ್ಕೊಂಡ್ ಬಂದಿದ್ದೀವಿ. ಸೊ ಮನೆಯ ಬೆಳಗುವ ದೇವತೆ ಮುಗ್ಧ ಮನಸವಳು, ಎಲ್ಲ ನೋವನ್ನು ಮರೆಸುವ ಪ್ರೀತಿ ಮಗಳಿವಳು. ಸಿರಿಯ ತಂದಳು ಒಡಲಿಗೆ, ಜಗವೇ ನೀಡುವೆ ಇವಳಿಗೆ. ಎರಡು ಮನಗಳ ನಗುವಿಗೆ ಋಣವು ಕರುಣ ಬಳ್ಳಿಗೆ. ಜೀವ ಇವಳೆನಗೆ
ಓಕೆ ಗೈಸ್, ಇವಾಗ ನಾವು ಹೋಗಿ ಕೇಕ್ ಕಟ್ ಮಾಡ್ಸಕ್ಕೆ ಕೇಕ್ ತಗೊಬರ್ಬೇಕಂತ ಇದೀವಿ. ಸೊ ಬನ್ನಿ ಗೈಸ್, ಹೋಗುವ. ಕ್ಯಾಮ್ರಾ ಮುಂದೆ ಏನಾದ್ರು ಮಾತಾಡೋದು, ಏನಾದ್ರು ಮಾತಾಡು, ಏನಾದ್ರು ಹೇಳ್ಕೊಡ್ಬೇಕಂತ ಗೈಸ್ ಮಾತಾಡಕ್ಕೆ. ಖುಷಿ ಆಯ್ತಾ? ಖುಷಿ ಆಯ್ತಾ ಅಂತ ಕೇಳು. ಏನ್ ಅನ್ನಿಸ್ತು ಮತ್ತೆ ಹೇಳು ಗೈಸ್. ಇವತ್ತು ನಮ್ಮ ಅಕ್ಕನ್ ಬರ್ತಡೆ, ಅದಕ್ಕೋಸ್ಕರ ಇವತ್ತು ನಾವು ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಮದುವೆ ಶಾಸ್ತ್ರ 3ನೇ ತಿಂಗಳಲ್ಲಿ ತೊಟ್ಲು ಬದಲಾಯಿಸ್ತಾರಲ್ಲ, ಅದ್ ಮಾಡ್ತಾರೆ. ಮತ್ತೆ ನನ್ ಬರ್ಡೇ, ಆಮೇಲೆ ಬಾಣಿತನ, 2ನೇ ಬಾಣಿತನ. ಇಷ್ಟು ಗೈಸ್. ಇಲ್ಲೆಲ್ಲ ಇಲ್ಲೊಂದೆರಡು ಐಟಮ್ ತರ್ಬೇಕು, ಅದು ತಂದ್ಬಿಟ್ಟು ಕೇಕ್ ತಗೋಬರೋಣ. ಸ್ನೇಹ ನೋಡಿ ಗೈಸ್, ರೆಡಿಯಾಗಿ ಮಿನಿ ಮಿಂಚಿಂಗ್ ಮೀನಾಕ್ಷಿ ತರ ಕಾಣಿಸ್ತಾಳೆ ಸ್ನೇಹ. ಇವಾಗ ನಾವು ಕೇಕ್ ನ ಇಸ್ಕೊಳಕ್ ಬಂದಿದೀವಿ, ಬೆಳಗ್ಗೆನೆ ಬರ್ತೀವಿ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬರ್ತೀವಿ. ಇವಾಗ ಬಂದಿದೀವಿ, ಬೆಳಗ್ಗೆ ಬರಕ್ ಆಗ್ಲಿಲ್ಲ. ಬರೆಸ್ತಾ ಇದೀನಿ ಗೈಸ್, ಅಲ್ಲಿ ಬರೀತಾ ಇದಾರೆ ನೋಡುವ. ಬರೆಸ್ತಾ ಇದೀನಿ, ಏನಂತ ಬರ್ಸ್ತಾ ಇದೀನಿ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮ್ಗೆ. ಬೇಡ ಯಾವ್ದು? ಡೈರಿ ಡೇ ಓ ಐಸ್ ಕ್ರೀಮ್ ಅಲ್ಲೂ ಅಕೌಂಟ್. ಗೈಸ್, ಐಸ್ ಕ್ರೀಮ್ ಅಲ್ಲೂ ಚಾಯ್ಸ್. ನಮ್ಗೆ ಚಾಯ್ಸ್ ಗೀಸ್ ಎಲ್ಲ ಏನಿಲ್ಲ, ಐಸ್ ಕ್ರೀಮ್ ಅಂದ್ರೆ ಐಸ್ ಕ್ರೀಮ್ ಅಷ್ಟೇ. ಐಸ್ ಕ್ರೀಮ್ ಅಲ್ಲಿ ಚಾಯ್ಸ್ ಇರುತ್ತಲ್ಲ. ಇದ್ ನೋಡಿ, ಈ ಐಸ್ ಕ್ರೀಮ್ ತಿಂತೀಯಾ? ಬೇಡವಾ? ಬೇಗ ಇಸ್ಕೊಂಡು ಹೋಗುವ. ಈಗ ಐಸ್ ಕ್ರೀಮ್ಗೆ ಐಸ್ ಕ್ರೀಮ್ ನೋಡ್ರಿ, ಅಲ್ಲಿ ಹೋಯ್ತೋಳ್ ಸ್ನೇಹ. ಈಗ ಏನೇನ್ರಿ ಚಾಯ್ಸ್ಗಳು ಕೊಡ್ತಾರೆ, ಪ್ರತಿಯೊಂದ್ರಲ್ಲೂ ಫುಲ್ಲು ಚಾಯ್ಸ್. ಐಸ್ ಅಂದ್ರೆ ಐಸ್ ತಿನ್ನ ಅನ್ನೋದಲ್ಲ, ಫುಲ್ಲು ಚಾಯ್ಸ್. ಆಯ್ತಾ ಅಲ್ಲಿ ಗೈಸ್? ಕೇಕ್ ತಗೊಂಡು ಕವರ್ ಇಲ್ಲ ಬಂದ್ರೆ ಹೆಂಗ್ ಹಿಡ್ಕೊಂಡು ಹೋಗೋದಂತ ಗೊತ್ತಿಲ್ಲ. ನೋಡ, ನಮ್ ಸ್ನೇಹನ್ ಕೇಳ್ಕೊಡ್ಬೇಕು. ಸ್ನೇಹ ತಿರುಗು ಬೈಲಿ ನೋಡಿ ಗೈಸ್, ತೋರ್ಸು. ಡೈರಿ ಡೇ ಸರಿ ತಿನ್ನಪ್ಪ. ಇದನ್ನ ಹಿಡ್ಕೊಂಡು ಹೋಗ್ಬೇಕು. ಇವಾಗ ಇದೆ ಟಾಸ್ಕ್ ಗೈಸ್. ಇವಾಗೆಲ್ಲ ರೆಡಿ ಆಯ್ತು, ಕೇಕ್ ಕಟ್ ಮಾಡ್ಸದೆ ಗೈಸ್. ಅಪ್ಪ ಏನಪ್ಪ ಇದು? ಏನಿದು? ತುಯು ಹ್ಯಾಪಿ ಟು ಯು. ರೆಡಿನಾ ಎಲ್ಲಾರು? ಮೇಡಮ್ ರೆಡಿನಾ? ಮೇಡಮ್ ಹ್ಯಾಪಿ ಟು ಯು ರೆಡಿನಾ ಮೇಡಮ್? ನಾವು ಕುಕ್ಕಿಂಗು, ತೊಳೆಯಂಗು, ಪೀಸಿಂಗು. ಆದ್ರೆ ಬಾ, ನಾನು ವರ್ಸಿಂಗು, ಕ್ಲೀನಿಂಗು, ವಾಷಿಂಗ್ ಅಷ್ಟೇ. ಅಷ್ಟೇ. ಬಮ್ಮಿ ವರ್ಸಿಂಗ್, ಬಮ್ಮಿ ವೈಪಿಂಗ್ ಅಂಡ್ ಬಮ್ಮಿ ವಾಷಿಂಗ್, ಚಡ್ಡಿ ತಿಕ್ಕಿಂಗ್, ಚಡ್ಡಿ ಒಣಗಾಕಿಂಗ್, ಕೈ ರೇಖೆ ಗೋಯಿ, ರಾಕಿಂಗ್. ಓಕೆ, ಯು ಆರ್ ರಾಕಿಂಗ್ ಗೈಸ್. ಇದನ್ನ ಇಟ್ಟರೆ ಇವನ್ ಡೇಂಜರ್, ಅದಕ್ಕೆ ವಾಪಸ್ ಇಲ್ಲೇ ಇಟ್ಬಿಡ್ತಾ ಇದೀನಿ ಗೈಸ್. ಇವಾಗ ಕೇಕ್ ಅಲ್ಲಿ ಏನ್ ಬರ್ಸಿದೀನಿ ಅಂತ ತೋರಿಸ್ತೀನಿ ನಿಮ್ಗೆ. ನಾವಮ್ಮ ನೀನೇ ಕಟ್ ಮಾಡ್ಸಪ್ಪ, ನಾನ್ ಯಾಕಪ್ಪ ನನ್ ಸೈಡಲ್ಲಿ ಕೂತಿರ್ತೀನಪ್ಪ ಅಂತ ಅಲ್ಲಿ ಕೂತೋ. ಇವಾಗ ನೀವ್ ಹೇಳಿ, ನಾನ್ ಕಟ್ ಮಾಡಿಸ್ಬೇಕಾ ಅಥವಾ ನಮ್ಮಮ್ಮ ಬಂದ್ ಕಟ್ ಮಾಡಿಸ್ಬೇಕಾ? ಇದ್ರಲ್ಲಿ ನಾನು ಹ್ಯಾಪಿ ಬರ್ತ್ಡೇ ಮಗಳೇ ಅಂತ ಬರ್ಸಿದೀನಿ, ಅದಕ್ಕೆ ನನ್ ಬದ್ಲು ಅಲ್ಲ, ನಾನ್ ಕೂಯ್ಸೋದ್ಕಿಂತ ನಮ್ಮಮ್ಮ ಬರ್ಬೇಕು ಇದಕ್ಕೆ, ಅದಕ್ಕೆ ಅವ್ರನ್ನ ಕಟ್ಕೊ ಬರ್ತೀನಿ. Happy birthday to you. May birthday to you, Divyamma. Happy birthday to you. May God bless you. Amma blessing you. Chocolate cake na namig ತಿನ್ಸ್ಬಿಟ್ಟು ನೀವು ತಿಂದಲೆ ಹೋಗ್ರಿ, ಯಾಕಂದ್ರೆ ನೀವು ಬಾಣಿತಾಂದಲಿದ್ದೀರಾ, ಅದಕ್ಕೋಸ್ಕರ ನೀವು ಏನೂ ತಿನ್ನಂಗಿಲ್ಲ. ಅರ್ಥ ಮಾಡ್ಕೊಂಡು ಅನ್ಸರ್ಸ್ಕೊಂಡು ಹೋಗ್ತಿರೋದಕ್ಕೆ ಒಂಥರ ದೊಡ್ಡ ದೊಡ್ಡ ಖುಷಿ. ಮೇ ತಿಂಗಳು ಆಗೋಯ್ತು ಬರ್ತಡೆ ಮುತ್ತು. ಅಲ್ಲ ಎಂತವ್ರಿ ನೀವು ಖರ್ಚು ಹುಡ್ಕೊಳಕ್ಕೆ ಅಲ್ಲ ಎಂತ ಮೋದಿಜಿ ಹೇಳ್ತಾರಲ್ಲ, ಕಿತ್ನಾ ಶಾನ್ದಾರ್ ಲೋಗಿ ಹಮಾರೆ ಪಾಸ್, ಕ್ಯಾ ಏನು ಬುದ್ಧಿ ಹೇ. ನಾನು ನಮ್ಮ ಅಕ್ಕಂಗ್ ವಿಶ್ ಮಾಡಿದ್ರೆ ಸೆಲೆಬ್ರೇಟ್ ಮಾಡ್ತಾ ಇದೀನಿ. ಸೊ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಗಿಫ್ಟ್ ಏನ್ ಬೇಕು ನಿಮ್ಗೆ? ಏನ್ ತಗೊಬರ್ತೀರೋ ಅದು ಕೇಳಿ ತಗೊಬರೋದಲ್ಲ. ಆಯ್ತು, ನಿಮಗೆ ಏನ್ ಬೇಕು?
ಗಿಫ್ಟ್ ಬೇಕು ಅಂತ ನೀವೇ ಅಲ್ವಾ ಕೇಳಿದ್, ಏನ್ ಗಿಫ್ಟ್ ಬೇಕು ಬರೀ gift ನೋಡುವ guys. ಸರಿ, ಏನ್ ಗಿಫ್ಟ್ ಬೇಕು? ನೀನ್ ಏನ್ ಕೇಳ್ತೀವಿ ಆ ಗಿಫ್ಟ್ ನಾನು ಕೊಡ್ತೀನಿ. ಏನ್ ಗಿಫ್ಟ್ ಬೇಕು ಕೇಳು. ಓಕೆ ಗೈಸ್, ನೋಡುವ ಏನ್ ಗಿಫ್ಟ್ ಕೇಳ್ತಾರೆ ಅಂತ. ನಿಂಗೇನ್ ಬೇಕು ಹೇಳು. ಇದೇ ಬೇಕು ಅದೇ ಬೇಕು ಅಂತ ನಾನು ಏನು ಕೇಳಿಲ್ಲ ನಿಮಗೆ. ಸರಿ, ನೋಡೋಣ ಯಾವಾಗಾದ್ರೂ ಶಾಪಿಂಗ್ ಬ್ಲಾಗ್ ಮಾಡ್ಕೊಂಡು ಸೊ ಅದು ಗಿಫ್ಟ್ ಒಂದು ಬ್ಲಾಗ್ ಮಾಡೋಣ ಅಂತ ಇದೀನಿ. ಏನು ಏನ್ ಹೇಳಿರ್ಲಿ, ಏನ್ ಹೇಳು, ಏನ್ ಹೇಳು. ಅಯ್ಯೋ ನಮ್ಮ ಅಕ್ಕನೇ ನಾಚ್ಕೊತಾಳೆ. ಕೊಟ್ಟಿಲ್ವಲ್ಲ ಅದಕ್ಕೆ. ಗಿಫ್ಟಾ ಗೈಸ್? ಗಿಫ್ಟ್ ಯಾಕೆ ಕೊಟ್ಟಿಲ್ಲ ಅಂತ, ಗಿಫ್ಟ್ ಯಾಕೆ ಕೊಟ್ಟಿಲ್ಲ ಅಂತ ಇದ್ರೆ ಗೈಸ್ ದೊಡ್ಡದೇನಾದ್ರು ಗಿಫ್ಟ್ ಕೊಡೋಣ ಅಂತ ಅನ್ನೋದು ಇವಾಗ ಕೊಟ್ಟಿಲ್ಲ. ನಾನೇನು ಗಿಫ್ಟ್ ಕೊಡಲ್ಲ, ನನ್ನ ಹತ್ರ ದುಡ್ಡಿಲ್ಲ. ಆಶೀರ್ವಾದ ಮಾಡ್ತೀನಿ ಅಷ್ಟೇ, ನಾನ್ ಕೆಲ್ಸಕ್ಕೆ ಹೋಯ್ತಾ ಇಲ್ಲ ಅದಕ್ಕೆ ಅಂತ ಹೇಳ್ದೆ ಅಷ್ಟೇ. ನಾನೇನು ಗಿಫ್ಟ್ ಕೊಡಕ್ ಆಯ್ತಾ ಬಿಡಮ್ಮ, ನೀನು ಒಂದ್ ಲೆಕ್ಕಾಚಾರದಲ್ಲಿ ಇದಕ್ಕೆ 2 ವರ್ಷದ ಬಾಣಿ ತನಕ ಇದಕ್ಕೆ ಹೋಲ್ಸ್ಕೊಂಡ್ರೆ ಹೆಂಗಾಯ್ತು? ಹಂಗೆ ಬೆಳಗಿಂದ ಅದೇ ನನ್ ತಲೆ ನೋಡ್ತಾ ಇತ್ತು. ಇದಕ್ಕೆ 2 ವರ್ಷದಿಂದ ಬಾಣಿತನನೇ ಬೇರೆ ತರ ಇತ್ತು, ಈ ವರ್ಷ ಬಾಣಿತನನೇ ಬೇರೆ ತರ ಇತ್ತು ಅಲ್ವಾ? ಬಿಡಿ, ಹ್ಯಾಪಿ ಮೂಮೆಂಟ್ ಅಲ್ಲಿ ಅದನ್ನ ಜ್ಞಾಪನಿಸ್ಕೊಳ್ಳೋದು ಬೇಡ ಅಲ್ವಾ ಅಮ್ಮ? ಸೊ ಬನ್ನಿ ಗೈಸ್, ಇವಾಗ ಗೈಸ್ ಇವ್ನು ನೋಡಿ ಸ್ನೇಹಂಗ್ ರೇಗಿಸ್ತವನ್. ಏನ್ ರೇಗಿಸ್ತಾ ಇರೋದು ನೀನು? ಏನ್ ರೇಗಿಸ್ತಾ ಇರೋದು? ಚೋಟುಗೌಡ ಇವಳು. ನಿನ್ನೆ ಚೋಟಿ ಅಂತ ಹೋಗಿಸ್ತೇ. ಸರಿ, ಇವಾಗ ಹೇಳು ಹೇಳು. ಏ ಯಾಕಪ್ಪ ಚೋಟಿ ಅಂತ್ಯಾ? ಏನ್ ನಮ್ ತಂಗಿಗೆ ಸಪೋರ್ಟ್ ಮಾಡೋರು ಯಾರಿಲ್ಲ ಅನ್ಕೊಂಡಿದ್ಯಾ? ನೋಡು, ಯಾರಿಲ್ಲ ಅನ್ಕೊಂಡ. ಅದ್ ಹೆಂಗ್ ನೀನ್ ಚೋಟಿ ಅಂದ ಹೇಳು, ಅದ್ ಹೆಂಗ್ ಚೋಟಿ ಅಂದ ನೀನ್ ಒಪ್ಕೊಂಡ? ನೀನ್ ಒಪ್ಕೊಂಡ? ಇಲ್ಲಿ ನೋಡು, ಒಪ್ಕೊಂಡ? ಹೆಂಗ್ ಚೋಟಿ ಅದೇ ನೀನು? ನೀ ಚೋಟಿ ಹೆಂಗದೆ? ಚೋಟಿ ನೀ ಚೋಟಿ ಹೆಂಗ ಅದ ನೀನು? ಬೇಡ ಬಾರಪ್ಪ. ಆದ್ರೂ ನೀನ್ ಚೋಟಿ ಹಂಗಂದೆ ಅಷ್ಟ ಹೇಳಿದ್ದು. ಎತ್ತಿಕ್ ಬಿಡು. ಕೆಮಿಕಲ್ಗಳು ಇರುತ್ತೆ. ಹಿಂದೆಯಿಂದನೇ ಹುಡುಗಿರಂದ್ರೆ ಡೇಂಜರ್ ಅಪ್ಪ. ಏ ಕೆಮಿಕಲ್ ಜಾಸ್ತಿ ತಗೊಂಡೋಗ್ಬೇಡ. ನಾನು ಅವ್ನ್ ಸುಮ್ನೆ ರೇಗಿಸ್ತಾ ಇದ್ದು. ಕುಡಿಲಿ, ನೋಡ್ದ ಕುಡಿಲಿ. ಇಲ್ಲಿ ಹೆಂಗ್ ಹೊಡ್ದೆ ನೀನು? ಹೆಂಗ್ ಹೊಡ್ದೆ ಇಲ್ಲಿ? ಹೆಂಗ್ ಹೊಡ್ದೆ ನೀನು? ಹೊಡಿತ್ಯಾ? ನನಗೆ ಹೆಂಗ್ ಹೊಡ್ದೆ ನೀನು? ನನಗೆ ಕೈಗೆ ಬಂದ್ರು ಮಾಸ್ಟ್ರು. ರೀ ಮಾಸ್ಟ್ರೆ, ನಿಮಗ್ ಹೊಡೆದ್ಬಿಡ್ತೀವಿ ಹೋಗ್ರಿ. ನನಗೆ ಹೆಂಗ್ ಹೊಡೆದೆ ನೀನು? ಇಲ್ಲಿ ನೀನೇನ್ ಮಧ್ಯದಲ್ಲಿ ಬರ್ತಾ ಇದೀಯ ಇಲ್ಲಿ? ಇಲ್ಲಿ ನೀನ್ ಹೆಂಗ್ ಮಧ್ಯದಲ್ಲಿ ಬರ್ತಾ ಇದೀಯ? ಅವಳು ಮಧ್ಯದಲ್ಲಿ ಹೊಡಿತೀಯ ನೀನ್ ನನ್ಗೆ? ಇನ್ನು ಐಟಮ್ಗೆ ಕೆಮಿಕಲ್. ಈ ಕೆಮಿಕಲ್ಗೆ ಇನ್ನ ಎಷ್ಟು ಕೆಮಿಕಲ್ ಹಾಕಿರ್ತಾರ, ಅದಕ್ಕೆ ಬೇಡ, ಒಳಗೆ ಇಲ್ಲಿ ಹಾಕ್ಬಿಡ್ತೀನಿ ಅಷ್ಟೇ. ಗೈಸ್, ಇವಾಗ ನಾವು ಈಚೆಗಡೆ ಊಟಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಡಿನ್ನರ್ಗೆ ನಾವು ಅಮ್ಮ ಬರ್ತಾ ಇಲ್ಲ, ಯಾಕಂದ್ರೆ ನಮ್ಮ ಅಕ್ಕ ಬರ್ತಾ ಇಲ್ಲ ಅಂತ. ನಾನು ಹೋಗ್ತಾ ಇರ್ಲಿಲ್ಲ, ಹುಡುಗರ್ನ ಕರ್ಕೊಂಡು ಹೋಗ್ಲೇಬೇಕು ಇವ್ರನ್ನ, ಅದಕ್ಕೆ ನಾನು ಹೋಗ್ತಾ ಇದೀನಿ. ಹೆಸ್ರೇನ್ ನಿಂದು? ಅಮ್ಮ ಯಾರನ್ನ ಕರ್ಕೊಂಡು ಹೋಗ್ಲಿ? ಆಮೇಲೆ ತಬಗ್ಲಾ ಮಧ್ಯದಲ್ಲಿ ಕಬ್ನಾಲ್ ಬಂದಿದೆ ಗಾಯ್ಸ್. ಮಗ ಜ್ಯೂಸ್ ಅಲ್ಲಿ ಅವ್ರು ಅವನ ಹೆಸರೇನು ಹೇಳ? ಆಂಟಿ ಕರೆಯೋದು ಏನ್ ನೀನೇನು ಅವನು ತಿಮಿಂಗ್ಲ ಅಂತ ಇದ್ಯಾ? ಏನ್ ಅವ್ರು ನೀನ್ ಸಪೋರ್ಟ್ ಮಾಡೋರು ಯಾರಿಲ್ಲ? ತಮಿಂಗ್ಲ ಎತ್ಕೊಳ್ಳ ಸ್ಪ್ರೇ ಎತ್ಕೊಳ್ಳ. ಹ್ಯಾಪಿ ಬರ್ತ್ಡೇ ಮಗಳೇ ಅಂತ ಹಾಕ್ಸಿದೆ. ಖುಷಿ ಆಯ್ತಾ? ಖುಷಿನಾ? ಇದೇ ಖುಷಿಗೆ ನಮ್ಗೇನು ಐ ಮೀನ್ ನಮ್ಗೇನಿಲ್ವಾ? ಪಾಯ್ಸ ಹೋಗುವ ಗೈಸ್. ತಮೋಗ್ನ ಒಬ್ಬ ಮಿಸ್ಸಿಂಗ್, ಬಿಕಾಸ್ ನಾವು ನಾನ್ ವೆಜ್ ಪ್ಲಾನ್ ಮಾಡ್ತಿದೀವಿ, ಅದಕ್ಕೋಸ್ಕರ ಗೈಸ್. ನಾವು ಡಿನ್ನರ್ ಎಲ್ಲ ಮುಗಿಸ್ಕೊ ಬಂದು ಇನ್ನ ರೂಮ್ ತೋರ್ಸಿಲ್ಲ ಅಲ್ವಾ ನಿಮ್ಗೆ, ಅದಕ್ಕೋಸ್ಕರ ಆ ಕಡೆ ಸೈಡ್ ಮಾಡೋದ್ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಬಂದೆ.
ಗೈಸ್ ನಮ್ಮ ಅಕ್ಕ ಹತ್ರ ಮಾತಾಡೋದು ಎಲ್ಲ ತುಂಬಾ ಇದಾವೆ, ಬಟ್ ಇವತ್ತು ಬೇಡ. ಸೊ ಟ್ರಾವೆಲ್ ಮಾಡಿದ್ದಾರೆ ಜಾಸ್ತಿ, ಅದಕ್ಕೋಸ್ಕರ ರೆಸ್ಟ್ ಮಾಡ್ಲಿ ಅಂತ ಅಂದ್ಬಿಟ್ಟು ಅವ್ರನ್ನ ಜಾಸ್ತಿ ಏನು ಮಾತಾಡ್ಸಿಲ್ಲ. ನಾಳೆ ಜಾಸ್ತಿ ಮಾತಾಡ್ಸುವ, ಫನ್ ಮಾಡುವ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡುವ, ಮತ್ತೆ ಒಂದೊಳ್ಳೆ ಹ್ಯಾಪಿ ಮೂಮೆಂಟ್ ನ ಕ್ರಿಯೇಟ್ ಮಾಡ್ಕೊಡುವ ಅಂತ ಹೇಳ್ತಾ ಅವ್ರನ್ನ ರೆಸ್ಟ್ ಮಾಡಕ್ ಬಿಟ್ಟು, ಸೊ ನಾವು ಇವಾಗ ಡಿನ್ನರ್ ಮಾಡ್ಕೊ ಬಂದಿದೀವಿ ಗೈಸ್. ಅವಾಗ್ಲೇ ಹೇಳಿದೆ ನಾನು ಲಾಸ್ಟ್ ಅಲ್ಲಿ ಶಾರ್ಟ್ಸ್ ಹಾಕ್ತೀನಿ, ನಾವು ಡೆಕೋರೇಷನ್ ಯಾವ ತರ ಮಾಡಿದೀವಿ ಅಂತ ನೋಡ್ಕೊ ಬನ್ನಿ. ಇವಾಗ ಹಾಕ್ತೀನಿ. ನನ್ನಾಸೆ ಮಲ್ಲಿಗೆ ಬಂದಾಳಮ್ಮ, ನಮ್ಮೂರ ಜ್ಯೋತಿಯು ಇವಳೇ ನಮ್ಮ, ಬಂಗಾರದಂಥ ಗೊಂಬೆಯು, ಗಿರಿಜಾರೋ ಗಂಗೆಯೇ, ಮಲೆನಾಡ ತುಂಗೆಯೇ, ಕಾವೇರಿ ತಂಗಿಯೇ, ಕೊಯ್ಯಾರಿ ಭದ್ರೆಯೇ, ಎಲ್ಲ ಸೇರಿ ಇವಳ ಪಾದ ತುಂಬಿರಿಯೋ, ನನ್ನಾಸೆ ಮಲ್ಲಿಗೆ ಬಂದಾಳಮ್ಮ. ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ ಶಾರ್ಪ್ 6:30 PM. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್.